ಗುರುಗಳೇ, ಸಾರಂಗ ಮಠ 4ನೇ ಶತಮಾನದ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಈ ಸಾರಂಗ ಮಠದ ಪರಂಪರೆಗಳು ಏನು ಅನುಭವಗಳು ತಮಗಾಗಿದೆ? ನಾನು 5-6 ವರ್ಷಗಳಿಂದ ಶ್ರೀಮಠಕ್ಕೆ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿಯವರ ಜೊತೆಗೆ ಈ ಒಡನಾಟ ಸಾರಂಗ ಮಠದ್ದು. ಈ ಸಾರಂಗ ಮಠ ಭಾಳಷ್ಟು ಪ್ರಾಚೀನತೆಯನ್ನು ಹೊಂದಿರತಕ್ಕಂಥ ಮಠ. ಶ್ರೀಮಠ ಯಾವಾಗಲೂ ಕೂಡ ಭಕ್ತರ ಒಂದು ಸೇವೆಗಾಗಿ ಸದಾವಕಾಲ ಸನ್ನದ್ಧರಾಗಿರುವಂಥ ಮಠ. ಏಕೈಕ ಮಠ ಅಂದರೆ ಅದು ಸಾರಂಗ ಮಠ. ಈ ಸಾರಂಗ ಮಠ ಇತಿಹಾಸ ಹೇಳ್ತದೆ, ಜಾತವೇದ ಮುನಿಗಳು ಮಹರ್ಷಿಗಳು ಇರುವಂಥ ಈ ಶ್ರೀಮಠ ಇದು ಬಸವಣ್ಣನವರಿಗೆ ಲಿಂಗವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಇತಿಹಾಸವುಳ್ಳಂಥ ಮಠ ಅಂತ ನಾನು ಕೇಳಿದ್ದೀನಿ. ಆದರೆ ಪ್ರಾಚೀನವಾಗಿರ್ತಕ್ಕಂಥದ್ದು ಶ್ರೀಮಠ ಯಾವಾಗಲೂ ಕೂಡ ಭಕ್ತರ ಸೇವೆಗಾಗಿ, ಭಕ್ತರ ಶ್ರದ್ಧಾನಿಷ್ಠ ಮತ್ತು ಅವರ ಶ್ರೀಮಠದ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಭಕ್ತರ ಶಕ್ತಿ. ಭಕ್ತರು ಯಾವಾಗಲೂ ಕೂಡ ಶ್ರೀಮಠಕ್ಕೆ ಅನ್ನ ದಾಸೋಹ, ಜ್ಞಾನ ದಾಸೋಹವನ್ನು ಕೊಡುವಂತಹ ಮಠ ಸಾರಂಗ ಮಠ. ಒಂದು ಗಾದೆ ಮಾತು ಹೇಳ್ತಾರೆ, ಶ್ರೀಶೈಲ ಮಲ್ಲಯ್ಯನ ತೇರು ಸಾರಂಗ ಮಠದ ಸಾರು ಅಂಥೇಳಿ. ಈ ಧರ್ಮವನ್ನು ಸಾರುವಂತಹ ಮಠ ಯಾವುದು ಅಂತಂದರೆ ಅದು ಸಾರಂಗ ಮಠ. ಈ ಸಾರಂಗ ಮಠ ಸಾಕಷ್ಟು ಭಕ್ತರ ನೊಂದವರ ಬೆಂದವರ ಬಾಳಿನ ಜ್ಯೋತಿಯಾಗಿ ಹೋಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ಪರಮಶಿವ ರಾಜ ದೇಶಿಕೇಂದ್ರ ಮಹಾಶಿವಯೋಗಿಗಳವರು ಅದರ ತರುವಾಯವಾಗಿ ಒಂದು ಬಾಳೆ ಗಿಡ ಹಚ್ತೀವಿ ನಾವು, ಅದಕ್ಕೆ ನೀರನ್ನು ಹಾಕ್ತೀವಿ, ಗೊಬ್ಬರವನ್ನು ಹಾಕ್ತೀವಿ. ಹಾಗೆ ಶ್ರೀಮಠ ಪರಮ ಶಿವಯೋಗಿಗಳು ಏನು ಮಾಡಿದ್ರು ಅಂದರೆ ಈ ಶ್ರೀಮಠಕ್ಕೆ ಮರಿ ಬಾಳೆ ಗಿಡ ಅಂಥೇಳಿ ಪರಮ ಪೂಜ್ಯ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಶಿವಯೋಗಿಗಳನ್ನು ಕೊಟ್ಟಂಥ ಇತಿಹಾಸ. ಮತ್ತು ಅದೇ ರೀತಿ ಫಲ ಹೇಗೆ ಬಾಳೆ ಗಿಡ ಫಲವನ್ನು ಕೊಟ್ಟು ಹೋಗ್ತದೋ ಹಾಗೆ ಸಾರಂಗ ಮಠಕ್ಕೆ ಮತ್ತೊಂದು ಶ್ರೀಗಳನ್ನು ಕೊಟ್ಟು ಈ ಸಮಾಜ ಸೇವೆಗಾಗಿ ಈ ಸಾಕಷ್ಟು ಶ್ರೀಮಠ ತಾವೆಲ್ಲ ನೋಡ್ತಾ ಇದ್ದೀರಿ. ಮೊದಲು ಈ ಶಿಥಿಲಗೊಂಡಿರ್ತಕ್ಕಂಥ ಮಠ ಇತ್ತು. ಆದರೆ ಪರಮ ಪೂಜ್ಯ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಶಿವಯೋಗಿಗಳು ಬಂದ ಮೇಲೆ ಏನಾದರೂ ಒಂದು 4 ಕೋಟಿ 5 ಕೋಟಿ ದಾಸೋಹ ಭವನ ಮತ್ತು ಬಂದಂಥ ಭಕ್ತರಿಗೆ ವಸತಿ ಗೃಹಗಳನ್ನು ಸ್ಥಾಪಿಸಿ ಆ ಭಕ್ತರ ಭಕ್ತಿಗೆ ಇನ್ನಷ್ಟು ಸ್ಫೂರ್ತಿಯಾಗಿರ್ತಕ್ಕಂಥವ್ರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಶಿವಯೋಗಿಗಳು ಎನ್ನುವ ಮಾತನ್ನು ಹೇಳುತ್ತಾ ನನ್ನೆರಡು ನುಡಿಗಳಿಗೆ ವಿರಾಮ.